ಸ್ಟ್ರಾಂಗ್ ಸಭೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೇಗಿತ್ತು ಅಂತ ಹೇಳಿ. ಶಾವ್ಯ, ಗುಡ್ ಮಾರ್ನಿಂಗ್ ಹೇಳು. ನಮ್ಮ ಮಗರು ಏನದು ರಂಗೋಲಿ ಹಾಕ್ತಾ ಇದ್ದಾಳೆ. ನೋಡ್ರಿ ಹೆಂಗೆ ಹಾಕ್ತಾ ಇದ್ದಾಳೆ, ಚೆನ್ನಾಗಿ ಹಾಕ್ತಾ ಇದ್ದಾಳ. ಸ್ಟ್ರಾಂಗ್ ಸಭೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಾವ್ಯ, ನಿಮ್ಗೆ ಗೊತ್ತಿದ್ದೀನಿ ನಾನು ರೀಲ್ಸ್ ಮಾಡ್ತೀನಿ ಅಂತ. ನಮ್ಮ ಅಜ್ಜಿ ಜೊತೆ ಕೂತ್ಕೊಂಡು ನಾನು ಈಗ ಎದ್ದಿದ್ದೀನಿ, ಯಾರು ಎದ್ದಿಲ್ಲ. ನಾವಿವತ್ತು ಮನೆಯಲ್ಲೇ ಇದ್ದೀವಿ, ಸಂಡೇ ಅಲ್ವಾ, ಏನಿಲ್ಲ. ನಾನು ರಂಗೋಲಿ ಹಾಕಕ್ಕೆ ಬರೋದಿಲ್ಲ, ಇನ್ನೂ ಹಾಕಿದ್ದೀನಿ, ಆದರೂ ತೋರಿಸ್ತಾ ತಿಂತಾಳೆ. ಸ್ವಲ್ಪ ನಮಗೆ ಏಟಿದ್ದು ಇದೆ. ಚೆನ್ನಾಗಿದ್ದಲ್ವಾ? ಇದು ಹಾಕಕ್ಕೆ ಬರ್ತಿಲ್ಲ, ಹಾಕ್ತಿದ್ದೀವಿ ಆದರೂ. ಇವತ್ತು ಅಮಾವಾಸ್ಯೆ ಅಲ್ವಾ ಫ್ರೆಂಡ್ಸ್, ಹಂಗಾಗಿ ಆಕೆಗೆ ನಮ್ಮ ಮನೇಲಿ ಗಾಡಿ ಇದೆ, ಗಾಡಿಗೆ ತೊಳಿ ಅಂತ ಹೇಳಿ ನನ್ನ ಮಗಳಿಗೆ ಹೇಳ್ತಾ ಇದ್ದಾಳೆ. ದೊಡ್ಡ ಮಗಳು ಸಣ್ಣ ಮಗಳಿಗೆ ಹೇಳ್ತಾ ಇದ್ದಾನೆ. ಅವಳು ನನಗೆ ಆಗೋದಿಲ್ಲ, ನನಗೆ ತೊಳೆಯಕ್ಕೆ ಬರೋದಿಲ್ಲ, ನಾನು ಸಣ್ಣವಳು ಅಂತ ಹೇಳ್ತಾ ಇದ್ದಾಳೆ. ಆಮೇಲೆ ಅವಳು ಏನು ಹೇಳಿದ್ಲಂದರೆ, ಆ ಮೂರ್ತಿನ, ದೇವ್ರ ಮೂರ್ತಿನ ನಾವು ನಮ್ಮ ಕಾಕ ಮಾಡಿದ್ದು ಅಂತ ಹೇಳಿದ್ದು. ಅದು ಸಣ್ಣದಾಗಿ ಹೇಳಿದ್ಲು, ಅದು ನಿಮಗೆ ಕೇಳ್ತಾ ಬಿಡ್ತೋ ನನಗೆ ಗೊತ್ತಿಲ್ಲ. ಬಂದೆ ಹಾಯ್ ಹೇಳ್ಬೇ ನೀನು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೈಸ್ ನೈಸ್. ನಮ್ಮಮ್ಮನೂ ವಿಡಿಯೋ ಮುಂದೆ ಬರೋದು ಕಲ್ತ್ಬಿಟ್ರು. ಶಾವ್ಯ, ಏನ್ ಮಾಡ್ತಾ ಇದೀಯ? ರಂಗೋಲಿ ಹಾಕ್ತಾ ಇದೀಯ ಬಂಗಾರ ನೀನು? ಶಿವಪ್ಪನ ಮುಂದೆ ಹಾಕಿದ್ದಿಲ್ಲನ? ಲೋಕ ಹಾಕ್ ಮತ್ತ ಆತ ಇಲ್ಲ. ಬಾ ಕೆಲಸ ಮಾಡ, ಬಾ ಬಡ ಬಡ. ಚಾ ಕುಡಾಯ್ತಾನ. ನೀ ಯಾವ ಚಾ ಕುಡಿತಿ? ಬಿಸ್ಕಿಟ್ ಹಾಕಿ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಅಲ್ಲೋಡು 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 ಎಷ್ಟು ಫಿಲ್ಮ್ ನೋಡತ್ತ. ಶ್ರಾವ್ಯ ಈಕಿ ಎಣ್ಣೆ ಅಕ್ಕನ ಮಗಳು. ಈಕಿಗೆ ನಮ್ಮ ಅವ್ವ ಅಂದರೆ ಭಾಳ ಇಷ್ಟ, ಹಾಗಾಗಿ ಆಕಿನ ಮುದ್ದಾಡಕ್ಕೆ ಹೋಗ್ತಾಳೆ. ಬಟ್ ನಮ್ಮಮ್ಮ ವಯಸ್ಸಾಗಿದ್ದಾರೆ, ಸ್ವಲ್ಪ ಅವ್ರಿಗೆ ಮೈಕೈ ನೋವು ಇರೋದ್ರಿಂದ ಅವರು ನನ್ನ ಹತ್ರ ಸಂಡೇ ದಿನ ಇದೆಲ್ಲ ಎಲ್ಲರೂ ಇಂಟ್ರೆಸ್ಟ್ ಕೊಟ್ಟು ಫಿಲ್ಮ್ ನೋಡ್ತಾ ಇದ್ದಾರೆ. ಏ ಶಾವಂಗಿ, ಸ್ನಾನ ಮಾಡ್ಬೇಕು ಬಡ ಬಡ. ಶಾವಂಗಿ ಏನೋ ಉಪ್ಪಿಟ್ಟು. ಶಾವ್ಯ, ನಿನಗೆ ಅನ್ಸಾತನ ಅದು ಸೋರಾತತಿ? ನೋಡ್ಬಾ ಇಲ್ಲಿ, ನೋಡ್ಬಾ ಇಲ್ಲಿ ಬಂಗಾರಿ, ನೀರು ಕಾಸಕತ್ತೀನ ಅನ್ಸಾತತ ನಿನಗೂ? ಹಾ, ಅದು ಬೋಗಾನಿ ಸೋರಾತತ್ ನೋಡು. ಈ ಒಟ್ಟ ಸೋರ್ಲಾರ್ದ ಏನ ಸ್ನಾನ ಮಾಡಕ್ ನೀರು ಕಾಸಕತ್ತೀನ ನೋಡಲಿ. ಅಲ್ಲ, ಕೆಳ ನೀರ್ ಬಿದ್ದಿದ್ದಲ್ಲೋ, ಅಲ್ಲಿ ಡಾಟ್ ಐತ್ ನೋಡ್. ನೋಡ್ ನಿನಗಾರ ಕಾಣತ್ತನ? ನೋಡ್ ನೀರಿನ ನೀರು ಕೆಳಗೂ ಬಿದ್ದಾವ ಅಲ್ಲ. ಅಯ್ಯೋ ಬಾ, ಇಲ್ಲ ಅಜ್ಜಿಗೆ ಹೇಳೋಣ ಹಂಗ. ಅದ ಡಬ್ರಿ ಸೋರಾತೈತಿ ದೊಡ್ಡದು. ಇದು ನೀರ್ ಕಾಸ್ತೀವಲ್ಲ ನಾವು. ಆದಲ್ವೇ, ಅದಕ್ಕಿಂತ ದೊಡ್ಡದಿತ್ತಲ್ಲ, ನಾವು ನೀರು ಕಾಸ್ತಿದ್ವಲ್ಲ ಕಾಮನ್ ಆಗಿ. ಆದಲ್ವೇ, ನಾವು ನೀರು ಯಾವಾಗ್ಲೂ ಕಾಸ್ತಿದ್ವಲ್ಲ ಆ ಬಾಟ್ ಡಬ್ರಿಕಾ. ನಾನು ನೀರು ಚುರು ಚುರು ಅನ್ನತೈತಿ. ಯಾಕೆ ಚುರು ಚುರು ಅನ್ನತ್ತಂತ ಹೋಗಿ ನೋಡ್ತೀನಿ, ಅದು ನೀರು ಸೋರಾದ, ನೀರು ಕಾಯಿ ಕಟ್ಟೀನಿ ಅಲ್ಲೇ ಮಾಡತ್ತೀವಿ. ನಾ ಹಾಸಿಗೆ ಒಗದ್ ಬಂದೆ. ಮತ್ತ ಮಮ್ಮಿ, ನಾನು ಹಾಸಿಗೆ ಹೋಗದ್ ಬಂದೈತಿ ಬಂದ ಮತ್ ಹಿಂಗ ಹೇಳಿ ಒಪ್ಕೋ. ಶಾವ್ಯ ರೆಡಿ ಆದ್ಲು.
ಸ್ನಾನ ಆಯ್ತಾ ಶಾವ್ಯ? ಅದು ಆಯ್ತು ಸ್ನಾನ. ಈಗ ನಾವು ಏನು ಮಾಡುವ? ನಂದು ಸ್ನಾನ ಆಯಿತು, ಶಾವ್ಯಂದು ಸ್ನಾನ ಆಯಿತು. ಇವತ್ತು ಸಂಡೇ ಸ್ಪೆಷಲ್. ಏನು ಮಾಡುವ ಹೇಳು. ಮೋಮೋಸಾ? ನಾ ತಿನ್ನೋದು ಕೇಳಲಿಲ್ಲ ನಿನಗೆ. ರೀಲ್ಸ್ ಮಾಡುವ. ಹಿಡ್ಕೊ, ಫೋನ್ ಹಿಡ್ಕೊ ಸ್ವಲ್ಪ. ನಾನು ಬಳಿ ಹಾಕೋತೀನಿ, ಕೈಯಾಗ ಬಳಿನೇ ಇಲ್ಲ. ಜಿಪ್ ಹಾಕ್ರೆ ಉದ್ದಿಡಿ ಬಿಡ, ಇಟ್ಟಿಡಿ. ಬಳಿ ಇಲ್ಲ ಕೈಯಾಗ, ಬೈಸ್ಕೊತೀನಿ. ನೋಡಿ ಬಳ್ಳಿನೇ ಇಲ್ಲ ಕೈಯಲ್ಲಿ. ಇಲ್ಲ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಲೇಟಾಗಿ ಹಾಕೋತಿದ್ದಾಳೆ. ನಮ್ಮ ಮನೆ ಯಾಕೆ ಲಗೇಜ್ ಇಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಯಾಕಂದ್ರೆ ಮಂಟಿ ಊರಿಗೆ ಹೋಗ್ತಿದ್ದಾರೆ ಈಗ, ಅದಕ್ಕೆ ಲಗೇಜ್ ಇಟ್ಟಿದ್ದಾರೆ. ಬಾ, ಸ್ನಾನ ಮಾಡಿದ್ದೀವಿ. ನಾವೊಂದು ರೀಲ್ಸ್ ಮಾಡುವ ಈಗ. ಮಾಡುವ. ತಡಿ ಬಂದೆ ಒಂದು ನಿಮಿಷ. ಅದು ಇದು ಏನದ ಸ್ಟಿಕ್ ತಗೋಬೇಕಾ? ಓಕೆ ತಗೊಂಡುವ. ಸುಮ್ಮತ್ತಮ್ಮ ಆಲ್ಮೋಸ್ಟ್ ಮದುವೆ ಆದವ್ರು ಅಷ್ಟೇ ಮಾಡ್ತಿರ್ತಾರ, ಹಂಗಾಗಿ ಹೇಳತ್ತೀನಿ. ಸಣ್ಣ ಹುಡುಗರೇನು ಅಡ್ಗೆ ಮಾಡ್ತಾವನ? ಮಾಡೋದಿಲ್ಲ ಅಷ್ಟೇ. ಏನು ಕುಕ್ಕರ್ ಇಟ್ಟು ನೀ ಅಡ್ಗೆ ಮಾಡ್ತೀಯಾ? ಇಲ್ಲ ಹೌದಲ್ಲ? ಕುಕ್ಕರ್ ಇಟ್ಟು ಅಡ್ಗೆ ಮಾಡ್ತೀಯನ? ಇಲ್ಲ ಹೌದಲ್ಲ? ಹಾಂ ಹಂಗ ಹೇಳತ್ತೀನಿ ಒಂದು. ಇವತ್ತೇ ಸ್ವೀಟ್ ಮಾಡುವ. ಸ್ವೀಟು ಇವಳಷ್ಟೇ ಮಾಡ್ತಿದ್ದಾಳೆ ನೋಡಿ. ಸ್ವೀಟ್ ಮಾಡೋಣ. ಅನ್ನ ಸಾಂಬಾರು, ಮತ್ತೆ ಸಾಂಬಾರು ಐತಾ, ಅನ್ನ ಮಾಡ್ಕೊಳೋದೈತಿ, ಸ್ವೀಟ್ ಮಾಡೋದೈತಿ, ತಿನ್ನೋದೈತಿ. ಅಷ್ಟೇ. ಸಂಡೇ ಫುಲ್. ಇವತ್ತು ನಾವು ಎಲ್ಲರೂ ಮಠಕ್ಕೆ ಹೋಗ್ತಿದ್ದೇವೆ, ಅದಕ್ಕೆ ಎಲ್ಲರೂ ಹೀಗೆ ರೆಡಿಯಾಗಿ ನಿಂತಿರ್ತಾರೆ ನೋಡಿ. ಇವಳು ರೆಡಿ ಆಗಿದ್ದಾರೆ. ಬಾ ಕೆಟ್ ಮಾಡಿದೀಜಾವ ನೀನು. ಜೋಳದಿಟ್ಟ ಭಾಳ ಕೆಟ್ಟದಿಜಾವ ನೀನು. ಅಂತ ಚಂದ ಆಡ್ಬೋದಿತ್ತಲ್ಲ ನಾವು. ಚಂದ ಆಡ್ಬೋದಿತ್ತಲ್ಲ ನಾವು. ಅದು ಗೊತ್ತಿಲ್ಲಾರ್ದವ ಆಗ್ಬೇಕಾಗಿತ್ತ. ಅದಕ್ಕೆ ನಾನು ನಿನ್ನ ಕರ್ಕೊಂಡೆ. ನೀನು ಎಲ್ಲ ಹಾಳು ಮಾಡಿಟ್ಟಿ ಗೇಮ್ನ. ಶಾವೆ ಹಾಳು ಮಾಡಿಟ್ಲೆ. ಫ್ಲಾಪ್ ಆಯ್ತು ಗೇಮ್. ಏನು ಫ್ಲಾಪ್ ಆಗಿಲ್ಲ. ಗೆದ್ದಕ್ಕಿ ನಾನು. ಓಯ್ ನಾ ಗೆದ್ದೀನಿ. ಗೇಮ್ ಒಳಗೆ ನಾ ಗೆದ್ದೀನಿ. ಎಲ್ಲಂಟಿ ಬಾ. ಹೆಂಗ್ ಮಾಡೋಣ? ಒಂದು 5 ಬೌಲ್, ಒಂದು 5ದಾಗ ಇಡ್ಬೇಕಾಗಿತ್ತು. ಹಂಗಲ್ಲ, ಒಂದು 5ದಾಗ ಸಕ್ಕರೆ ಇಡ್ಬೇಕ, ಇನ್ನೊಂದ್ರದಾಗ ಹಿಟ್ಟು ಇಡ್ಬೇಕ. ಯಾರು ಒಂದು ಬೌಲ್ ತೆಗಿತಾರಲ್ಲ, ಹಿಟ್ಟಿದ್ರೆ ಹಿಟ್ಟು, ಬಾಜುದವ್ರು ಬಂದು ಹಿಟ್ಟು ಹಚ್ತಾರೆ. ಹೆಂಗೈತು ಹಿಟ್ಟು ಹಚ್ಚೋದು? ಅದನ್ನ ಹಿಟ್ಟು ಹಚ್ಬೇಕು ಮಕ್ಕಕ್ಕೆ. ಓಕೆ, ಹಿಟ್ಟು ಹಚ್ಬೇಕು ಕಂಡು ಹಿಡ್ದವ್ರು. ಏ ಶಾವಂಗಿ ಊಟ ಮಾಡು ಬಾ. ಶಾವ್ಯ ಬಾಯ್, ಹೋಗ್ಬರ್ರಿ. ನಂದೇ ಮನಸ್ಸು ಚೇಂಜ್ ಆಗಿದ್ದು ನಂದೇ. ನಂಗೆ ಸುಸ್ತಾತ್, ನಿದ್ದೆ ಒಂದು ಬರತ್ತೆ ಸಿಕ್ಕಾಪಟ್ಟೆ. ನೀವು ಹೋಗಿ ಬರ್ರಿ. ಬಾಯ್ ಹೇಳ್ಬಿಡು ಶಾವ ನನ್ನ ಬ್ಲಾಗಿಗೆ. ಶೆಲ್ ಡೌನ್ ಆಗಿರ್ಬೇಕ್ರಿ ಅದು. ಸುಬ್ಬಿ ಮತ್ತೆ ನನ್ನ ನಿನ್ನ ಭೇಟಿ ಯಾವಾಗ ಶಾವ? ನಾಯಿ ಮುಂದಿನ ವರ್ಷ ಅಂತ. ಯಾಕ? ಆದರೆ ಈ ವರ್ಷ ಬರೋದೇ ಇಲ್ಲ ಎಲ್ಲೋ. ಹಾಂ ಶಾವ ಏ ತಿನ್ಬಾ ಬೇ, ಪಾಪ ತರ್ಸಾರ. ಒಂದ ಪೀಸ್ ತಿನ್ಬಾ. ಸೊ ಬಂಗಾರ ಹೋಗ್ಬಿಟ್ಲ ಪಾಪ. ತಿಂತಿತ್ತದೆ ಅಂತ ಚಂದ ಅಲ್ಲ. ತೋರಿ ಒಂದ. ಮತ್ತೆ ಯಾಕೆ ತರ್ಸಿದ್ರಿ ನೀವು? ತಿನ್ರಿ, ಸ್ವಲ್ಪ ತಿನ್ರಿ. ಚೀಸ್ ಅಯ್ಯ ಹಂಗಾಕೆ ಮಾಡ್ತೀರಿ? ತಿನ್ರಿ.
ಬಾಬ ತಿಂತೀವತ್ತಿ ತರ್ಸಿರಿ ತಿನ್ರಿ ನಾನು ತಿನ್ನತೀನಿ. ಫ್ರೆಂಡ್ಸ್, ನಮ್ಮ ಶಾವ್ಯ ಇದ್ದಾಳೆ ಅಂತೇಳಿ ಅವ್ರ ಕಾಕ ಪಿಜ್ಜಾ ತರಿಸಿದ್ರು. ಬಟ್ ಅವರು ಅವ್ರ ಮನೆಗೆ ಹೋದರು. ಹಾಗಾಗಿ ಆಕಿ ಬರಲಿಲ್ಲ. ತಿರುಗಿ ಆಕಿ ಸಿದ್ಧಾರೂಢ ಮಠಕ್ಕೆ ಹೋಗಿದ್ಲು. ನನಗೆ ಸಿದ್ಧಾರೂಢ ಮಠಕ್ಕೆ ಹೋಗೋಕ್ಕಾಗಲಿಲ್ಲ, ಯಾಕೆ ಸುಸ್ತಾಗಿತ್ತಲ್ವ, ಅದಕ್ಕೆ ನಾವು ಅಲ್ಲೇ ಅಂತ ಹೇಳಿದೆ. ಸಂಡೇ ಒಂದು ದಿನ ಸಿಗುತ್ತಲ್ವ, ಹಾಗಾಗಿ ಹೋಗೋಕ್ಕೆ ಮನಸ್ಸಾಗಲ್ಲ ಎಲ್ಲಿ ಹೊರಗೆ, ಹಾಗಾಗಿ ಹೋಗಲಿಲ್ಲ. ಮತ್ತು ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ಬ್ಲಾಗು ಕಂಟಿನ್ಯೂ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.